ಗೌರಿಬಿದನೂರು ಇಲ್ಲಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಇಂದು ನಡೆದಂತಹ ಕೆಡಿಪಿ ಸಭೆಯಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ವೈದ್ಯರ ವಿರುದ್ಧ ಶಾಸಕ KH ಪುಟ್ಟಸ್ವಾಮಿ ಗೌಡ ಅವರು ತೀವ್ರವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ರೈತರು ಹಣದಾಸೆಯಿಂದ ಸಾಮಾನ್ಯ ಹೆರಿಗೆಯನ್ನು ಕೈಬಿಟ್ಟು, ಅಂದರೆ ವೈದ್ಯರು ಹಣದ ಆಸೆಯಿಂದ ಸಾಮಾನ್ಯ ಹೆರಿಗೆಯನ್ನು ಕೈಬಿಟ್ಟು ಸಿಸೇರಿಯನ್ ಹೆರಿಗೆಗೆ ಒತ್ತು ನೀಡುತ್ತಾ ಇದ್ದಾರೆ ಎಂಬ ಗಂಭೀರ ಆರೋಪ ಕೇಳಿ ಬಂದಂತಹ ಹಿನ್ನೆಲೆಯಲ್ಲಿ ಶಾಸಕರು ವೈದ್ಯರ ವಿಚಾರವಾಗಿ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸಭೆಯಲ್ಲಿ ಮಾತನಾಡಿದಂತಹ ಪುಟ್ಟಸ್ವಾಮಿಗೌಡ ಅವರು ತಾಲೂಕಿನ ಸಾಮಾನ್ಯ ಹೆರಿಗೆಗಳ ಪ್ರಮಾಣ ತೀರಾ ಕಡಿಮೆಯಾಗ್ತಾ ಇರುವಂತಹದ್ದನ್ನು ಗಮನಿಸಿದ್ದೇನೆ ಅಂತ ಕೂಡ ಹೇಳಿದರು. ವೈದ್ಯರು ಹಣಕ್ಕಾಗಿ ಸಿಸೇರಿಯನ್ ಹೆರಿಗೆಗಳ ಮೊರೆ ಹೋಗ್ತಾ ಇರೋದ್ರಿಂದ ದುರಾದೃಷ್ಟಕರ ಸಂಗತಿಯಾಗಿರುವಂತಹದ್ದು ಅಂತ ಕೂಡ ಅವರು ಈ ವೇಳೆ ಹೇಳಿಕೆಯನ್ನು ನೀಡಿದ್ದಾರೆ. ಸರ್ಕಾರದ ನಿಯಮಗಳ ಪ್ರಕಾರ ಸಾಮಾನ್ಯ ಹೆರಿಗೆಯನ್ನು ಉತ್ತೇಜಿಸಬೇಕಾಗಿದೆ, ಆದರೆ ಇಲ್ಲಿ ಪರಿಸ್ಥಿತಿ ಇದಕ್ಕೆ ತದ್ವಿರುದ್ಧವಾಗ್ತಾ ಇದೆ ಅಂತ ಕೂಡ ಅವರು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಮುಂದುವರೆದು ಮಾತನಾಡಿದಂತಹ ಶಾಸಕರು ಮುಂದಿನ 3 ತಿಂಗಳ ಅವಧಿಯಲ್ಲಿ ಕನಿಷ್ಠ 75% ಸಾಮಾನ್ಯ ಹೆರಿಗೆಗಳನ್ನು ನಡೆಸುವಂತೆ ವೈದ್ಯರಿಗೆ ಸೂಚಿಸಿದ್ದೇವೆ. ಈ ನಿಟ್ಟಿನಲ್ಲಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ವೈದ್ಯಾಧಿಕಾರಿಗಳಿಗೆ ತಾಕೀತು ಮಾಡಿದ್ರು. ತಪ್ಪಿದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಅಂತ ಕೂಡ ಎಚ್ಚರಿಕೆಯನ್ನು ನೀಡಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಆರೋಗ್ಯ ಇಲಾಖೆ ಅಧಿಕಾರಿಗಳು ಶಾಸಕರ ಸೂಚನೆಯನ್ನು ಪಾಲಿಸಲು ಬದ್ಧವಾಗಿದ್ದೇವೆ ಅಂತ ಮತ್ತು ಸಾಮಾನ್ಯ ಹೆರಿಗೆಗಳನ್ನು ಹೆಚ್ಚಿಸಲು ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡ್ತೇವೆ ಅಂತ ಕೂಡ ಭರವಸೆಯನ್ನು ನೀಡಿದ್ರು. ಅಲ್ಲದೆ ಸಭೆಯಲ್ಲಿ ಆಸ್ಪತ್ರೆಯ ಮೂಲಸೌಕರ್ಯಗಳ ಬಗ್ಗೆಯೂ ಕೂಡ ಚರ್ಚೆ ನಡೆಸಲಾಯಿತು ಹಾಗೂ ಅಗತ್ಯವಿರುವಂತಹ ಪರಿಕರಗಳನ್ನು ಒದಗಿಸುವಂತೆ ವೈದ್ಯಾಧಿಕಾರಿಗಳಿಗೆ ತಿಳಿಸಲಾಯಿತು. ವೀಕ್ಷಕರೇ, ನೀವು ಒಂದು ವಿಷಯವನ್ನು ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ, ಶಾಸಕರು ಕೂಡ ಅದನ್ನ ಗಮನಿಸಬೇಕಾಗ್ತದೆ. ಸಿಸೇರಿಯನ್ ಜಾಸ್ತಿ ಆಗ್ತಾ ಇರುವಂತಹದ್ದು ಎರಡು ರೀತಿಯಾದಂತಹ ದೃಷ್ಟಿಕೋನಗಳು. ಮೊದಲನೇದು, ಶಾಸಕರಿಗೆ ಬಂದಿರುವಂತಹ ಸುದ್ದಿಯೂ ಸುಳ್ಳಲ್ಲ, ಆಸ್ ವೆಲ್ ಆಸ್ ಎಲ್ಲ ವೈದ್ಯರು ಹಾಗೇ ಮಾಡ್ತಾ ಇದ್ದಾರೆ ಅಂತೂ ಅಲ್ಲ. ಸಿಸೇರಿಯನ್ ಯಾವಾಗ ಜಾಸ್ತಿ ಆಗತ್ತೆ ಅಂತಂದ್ರೆ ಅಪೌಷ್ಟಿಕತೆ ಅಥವಾ ಹೆಣ್ಣು ಮಕ್ಕಳಿನಲ್ಲಿ ಶಕ್ತಿ ಸಾಮರ್ಥ್ಯಗಳು ಕುಂದುತ್ತಾ ಇದೆ. ಇದೇ ವಿಚಾರಕ್ಕೆ ನಾನು ಅಪೌಷ್ಟಿಕತೆ ಅಂತ ಹೇಳಿದ್ದು. ಒಂದು. ಎರಡನೇದು, ಶಾಸಕರು ಅವರ ಕಿವಿಗೆ ಬಿದ್ದಿದ್ದನ್ನು ಆರೋಪಿಸ್ತಾ ಇರುವಂತಹದ್ದು, ಚಾಟಿ ಬೀಸ್ತಾ ಇರುವಂತಹದ್ದು ಸರಿ ಇದೆ. ಆದರೆ ಮೆಡಿಕಲ್ ಟರ್ಮ್ಸ್ನಲ್ಲಿ ಯಾವ ರೀತಿ ಆ ಕೇಸನ್ನು ಬಗೆಹರಿಸಬೇಕು ಅಂತ ಹೇಳಿ ಶಾಸಕರು ತಜ್ಞರ ಜೊತೆ ಚರ್ಚೆ ನಡೆಸಿ ಆನಂತರ ಇಂತಹದ್ದನ್ನೆಲ್ಲ ಮಾಡಿದ್ರೆ ಬಹುಶಃ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಅಲ್ಲೇವ್ರು ಬಂದಿದ್ರು, ಇಲ್ಲಿಯವ್ರು ಬಂದ್ರು ಅಂತ ದುಡ್ಡು ವಸೂಲು ಮಾಡ್ಕೊಂಡು ಹೆಂಗೆ 155ರಲ್ಲಿ ದುಡ್ಡು ವಸೂಲು ಆಯ್ತಂದ್ರೆ ಬಂದ್ರಿ 3 ಸಲ ಹೋಯ್ತದ ಇಲ್ವೋ? ಇಲ್ಲ ಸರ್, ಕೊಟ್ಟಿಲ್ಲ ಸರ್. 50 ಲಕ್ಷ ಪೆಂಡಿಂಗ್ ಅಮೌಂಟ್ ನಮ್ಮಲ್ಲೇ 3,000 ತಿಂಗಳಿಗೆ ಹೋಗೋದು ಅವ್ರ ಅಕೌಂಟ್ ಹೋಯ್ತದ? ಇಲ್ಲ, ಹೋಗಲ್ಲ ಸರ್. ಈಗ ಹೋಗ್ತಿಲ್ಲ. ಇಲ್ಲ ಸರ್, 2 ವರ್ಷದಿಂದ 2-3 ಸಾವಿರ ರಿಲೀಸ್ ಮಾಡಿ 50 ಲಕ್ಷ ಪೆಂಡಿಂಗ್ ನಮ್ಮಲ್ಲೇ ಇದೆ ಸರ್. ಕಾನೂನು ಪ್ರಕಾರ ಮಾಡಿ ಒಂದು 3-4 ಟೈಮ್ಸ್ ಮೋಷನ್ಸ್ ಆಗಿದೆ ಅಂತೆ ಸರ್. ಆಮೇಲೆ ಫಸ್ಟ್ ಎಲ್ಲ ಡ್ರಾಪ್ಸ್ ಎಲ್ಲ ಕೊಟ್ಟಿದ್ದಾರೆ ಸರ್, ಅದೆಲ್ಲ ಹಾಕಿದ್ದಾರೆ. 4 ಟೈಮ್ಸ್ ಏನೋ 6:30 4 ಟೈಮ್ಸ್ ಮೋಷನ್ಸ್ ಆಯ್ತಂತೆ ಸರ್. ಹಂಗೆ ಕೈಯಲ್ಲೇ ಮಗು ಡೆತ್ ಆಗಿದೆ ಸರ್ ಅದು. ಆಮೇಲೆ ಇಮಿಡಿಯೇಟ್ ಆಗಿ ಅರುಣಾ ಹಾಸ್ಪಿಟಲ್ಗೆ ತಗೊಂಡ್ಬಂದಿದ್ದಾರೆ ಸರ್. ಅಲ್ಲಿ ಅರುಣಾ ಹಾಸ್ಪಿಟಲ್ ಅಲ್ಲಿ ಇದು ಡೆತ್ ಆಗಿದೆ ಅಂತ ಹೇಳಿ ಪೀಡಿಯಾಟ್ರಿಷಿಯನ್ ಸರ್ಟಿಫೈ ಮಾಡಿದ್ದಾರೆ ಸರ್, ಬ್ರಾಡ್ ಡೆಡ್ ಅಂತ. ಬಟ್ ಅದು ವ್ಯಾಕ್ಸಿನ್ ಇಂದ ಅಂತ ಇನ್ನ ನಿಖರವಾಗಿ ಕಂಡು ಬಂದಿಲ್ಲ ಸರ್. ನಮ್ಮ RCHO ಸರ್ ತನಿಖೆ ಮಾಡ್ತಿದ್ದಾರೆ ಸರ್. ಅದೇ ಡೋಸ್ ತಗೊಂಡು ಹೋಗಿ ಸತ್ತೋದಾಗ ಇದರಿಂದ ಸತ್ತವರೇ ಬೇರೆ ಸತ್ತಂತೆ ಕಾರಣ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡಾದ ಒಂದು ದಿವಸಿಗೆ ವ್ಯತ್ಯಾಸ ಆದರೆ ನಿಮ್ಮ ಹಾಸ್ಪಿಟಲ್ ನನ್ನ ಹಾಸ್ಪಿಟಲ್ ಡಿಫ್ರೆಂಟ್. ನೀವು ಹೊರಗಡೆ ಮಕ್ಕಳು ಅವು ಇವು ಬೈಕೋರ್ ಕೇಸೆ ಮಾಡಬೇಕಾಗಿಲ್ಲ. ಮಕ್ಕಳೆಲ್ಲ ಯಾವುದೇ ಹೊರಗಡೆ ಮಕ್ಕಳಲ್ಲಿ ತಾಲೂಕಿನ ಮಕ್ಕಳಲ್ಲಿ ಆರೋಗ್ಯ ಎಲ್ಲರದ್ದು ಜೀವನ ಎಲ್ಲ ಒಂದೇ. ಅಲ್ಲೇವ್ರು ಬಂದಿದ್ರು, ಇಲ್ಲಿಯವ್ರು ಬಂದ್ರು ಅಂತ ಆ ರೀಸನ್ ಅಲ್ಲ. ಏನ್ ಮಕ್ಕಳು ಬಂದಾಗ ಅವ್ರನ್ನ ಆರೋಗ್ಯನ ನೀವು ಬಂದು ಇಲ್ಲಿ ಟ್ರೀಟ್ಮೆಂಟ್ ತಗೊಂಡಾದ್ಮೇಲೆ 1 ದಿವಸಕ್ಕೆ ವ್ಯತ್ಯಾಸ